ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಸಿಲಿನ ತಾಪಕ್ಕೆ ನಲುಗಿದ ಬೆಂಗಳೂರಿಗೆ ಮಳೆಯ ಸಿಂಚನವಾಗಿದೆ. ಸಂಜೆಯಿಂದಲೂ ನಗರದ ಹಲವು ಕಡೆ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಬಿಸಿಲಿನ ತಾಪಕ್ಕೆ ನಲುಗಿದ್ದ ಬೆಂಗಳೂರಿಗೆ ಮಳೆಯ ಸಿಂಚನವಾಗಿದೆ. ಸಂಜೆಯಿಂದಲೂ ನಗರದ ಹಲವೆಡೆ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಬೆಂಗಳೂರಿನ ಹಲವು ಕಡೆ ಗುಡುಗು ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ದಿಢೀರ್ ಮಳೆಗೆ ಸಿಟಿ ಮಂದಿ ವಾಹನ ಸವಾರರು ಪರದಾಡಿದ್ದಾರೆ. ಬಿರುಗಾಳಿಗೆ ಬೃಹತ್ ಮರದ ರೆಂಬೆಯೊಂದು ಧರೆಗುರುಳಿರುವಂತಹ ಘಟನೆ ಕೂಡ ನಡೆದಿದೆ. ಶೇಷಾದ್ರಿಪುರಂನಲ್ಲಿ ಬೃಹತ್ ಗಾತ್ರದ ರೆಂಬೆ ಧರೆಗುರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸಂಜೆಯಿಂದಲೂ ಕೂಡ ನಗರದ ಹಲವು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹಲವೆಡೆ ಗುಡುಗು ಸಹಿತ ಮಳೆ ಆಗಿರೋದು. ಇದರಿಂದಾಗಿ ಸಹಜವಾಗಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಮರಗಳು ಬೀಳುವಂಥ ಒಂದು ಟೆನ್ಷನು, ಅದರ ಜೊತೆಗೆ ಈ ವಾಹನ ಸವಾರರಿಗಂತೂ ವಿಪರೀತ ಕಿರಿಕಿರಿ. ಆಲ್ಮೋಸ್ಟ್ ಈ ಅಂಡರ್ ಪಾಸ್ಗಳೆಲ್ಲ ನೀರಿನಿಂದ ತುಂಬಿರುತ್ತೆ. ಮಳೆ ನೀರಿನಿಂದ ರಸ್ತೆಯಲ್ಲಿ ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ಶೇಷಾದ್ರಿಪುರಮಲ್ಲಿ ಮರದ ಬೃಹತ್ ರೆಂಬೆ ಒಂದು ಧರೆಗೆ ಬಿದ್ದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಸಂಜೆಯಿಂದಲೂ ಕೂಡ ನಗರದ ಹಲವು ಕಡೆ ವಿಪರೀತವಾಗಿ ಮಳೆ ಆಗ್ತಾ ಇದೆ. ನೋಡಿ, ನಾನು ಹೇಳ್ತಾ ಇದ್ದೆ, ಈ ಅಂಡರ್ ಪಾಸ್ ನೋಡ್ತಾ ಇದ್ದೀವಿ ನಾವು. ಅಂಡರ್ ಪಾಸು ಈ ರಸ್ತೆಗಳಲ್ಲಿ, ಯಾಕಂತಂದರೆ ಬೆಂಗಳೂರಲ್ಲಿ ಗುಂಡಿಗಳು ಜಾಸ್ತಿ. ಒಂದು ಹಗಲೊತ್ತಲ್ಲೇ ಅದು ಮಳೆ ಇಲ್ದಿರೋಂಥ ಟೈಮಲ್ಲಿ ಹೋಗಬೇಕಾದ್ರೆ ಪಾಪ ಭಾಳಷ್ಟು ಜನ ಬಿದ್ದು ಪೆಟ್ಟು ಮಾಡ್ಕೊಂಡಿರುವಂಥ ಸಾಕಷ್ಟು ಉದಾಹರಣೆ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದರೆ ಯಾವುದು ರಸ್ತೆ ಯಾವುದು, ಚರಂಡಿ ಯಾವುದು, ಗುಂಡಿ ಯಾವುದು, ಹಳ್ಳ ಯಾವುದು ಒಂದೂ ಗೊತ್ತಾಗಲ್ಲ. ಇದರಿಂದ ಭಾಳಷ್ಟು ಕಿರಿಕಿರಿ ಅನುಭವಿಸೋದು ವಾಹನ ಸವಾರರು. ನಮ್ಮ ಸಿಟಿ ಮಂದಿಗೆ ದಿಢೀರ್ ಅಂತ ಬಂದಂಥ ಮಳೆಗೆ ವಿಪರೀತವಾಗಿ ಪರದಾಡಿದ್ದಾರೆ. ಅದರ ಜೊತೆಗೆ ಅಲ್ಲಲ್ಲಿ ಮರಗಳು ಬೀಳುವಂಥ ಭೀತಿ ಕೂಡ ಇರುತ್ತೆ. ಅದೇ ರೀತಿಯಾಗಿ ಒಂದು ಸಣ್ಣ ಮಳೆ ಬಂದರೆ ಸಾಕು, ಅದು ಎಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದ್ದೀವಿ. ಸಂಜೆಯಿಂದಲೂ ಕೂಡ ನಗರದ ಹಲವು ಕಡೆ ಜಿಟಿ ಮಳೆ ಆಗ್ತಾಯಿದೆ. ಒಂದಷ್ಟು ಕಡೆ ಜಿಟಿ ಮಳೆ ಆಗ್ತಿದೆ, ಇನ್ನೊಂದಷ್ಟು ಕಡೆ ಧಾರಾಕಾರವಾಗಿ ಮಳೆ ಆಗಿರೋದು. ಬೆಂಗಳೂರಿನ ಆಲ್ಮೋಸ್ಟ್ ಹಲವು ಭಾಗದಲ್ಲಿ ಗುಡುಗು ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಇನ್ನು ಇದರಿಂದ ಸಹಜವಾಗಿ ವಾಹನ ಸವಾರರು ಎಂದಿನಂತೆ ಪರದಾಡಿದ್ದಾರೆ. ಯಾಕೆ ಅಂತಂದರೆ ಈ ಫುಟ್ಪಾತ್ ಸೈಡಲ್ಲಿ, ಜೊತೆಗೆ ರಸ್ತೆಗಳಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತೆ. ಅದರಿಂದಾಗಿ ದ್ವಿಚಕ್ರ ವಾಹನ ಸವಾರರಂತೂ ಭಾಳಷ್ಟು ಪರದಾಡ್ತಾರೆ. ನಾವು ಶೇಷಾದ್ರಿಪುರಂನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಮರದ ಕೊಂಬೆ ಒಂದು ಬಿದ್ದಿತ್ತಲ್ಲ, ರೆಂಬೆ, ಬೃಹತ್ ಮರದ ರೆಂಬೆ ಧರೆಗುರುಳಿದೆ. ಅದರ ಜೊತೆಗೆ ರಸ್ತೆಗಳಲ್ಲೆಲ್ಲ ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾರೆ. ಒಂದು ಕಡೆ ಬೃಹತ್ ಮರದ ರೆಂಬೆ ಬಿದ್ದಿರುವಂಥ ದೃಶ್ಯ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ರಸ್ತೆಯಲ್ಲೆಲ್ಲ ನೀರು ಹೆಂಗೆ ನಿಂತಿದೆ ನೋಡಿ. ಇದು ಸಂಜೆಯಿಂದ ಶುರುವಾದಂಥ ಮಳೆ. ಇನ್ನೂ ಒಂದಷ್ಟು ಭಾಗದಲ್ಲಿ ಈಗಲೂ ಕೂಡ ಮಳೆ ಆಗ್ತಾ ಇದೆ. ಆಮೇಲೆ ಈ ಶೇಷಾದ್ರಿಪುರಮು, ಮೆಜೆಸ್ಟಿಕ್ಕು, ಮಲ್ಲೇಶ್ವರಮು, ಯಶವಂತಪುರ, ಈ ಥರ ಎಲ್ಲ ಭಾಗದಲ್ಲೂ ಕೂಡ ಸಂಜೆಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರೋದು. ನಾವು ಬೆಂಗಳೂರಿನ ಬೇರೆ ವಿಜುವಲ್ಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಶೇಷಾದ್ರಿಪುರಮು, ಅದರ ಜೊತೆಗೆ ಶೇಷಾದ್ರಿಪುರಂನ ರಸ್ತೆಗಳು, ವಿಧಾನಸೌಧ, ಹೀಗೆ MG ರಸ್ತೆ, ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಆಮೇಲೆ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಹೊರಗಡೆ ಓಡಾಡೋದಕ್ಕೂ ಕೂಡ ಭಯ. ಯಾಕೆ ಅಂತಂದರೆ ಯಾವ ಸಂದರ್ಭದಲ್ಲಿ ಯಾವ ಮರ ಎಲ್ಲಿ ಬೀಳುತ್ತೋ ಅಂತೇಳಿ. ಬಟ್ ಈ ಬೃಹತ್ ಮರದ ರೆಂಬೆ ಬಿದ್ದಿರುವಂಥ ದೃಶ್ಯ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಿಲ್ಲ. ಜೊತೆಗೆ ಎಲ್ಲ ಅಂಡರ್ ಪಾಸ್ಗಳಲ್ಲೂ ಕೂಡ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೋಡಿ, UB ಸಿಟಿಯ ದೃಶ್ಯ ತೋರಿಸ್ತಾ ಇದ್ದೀವಿ. ಅಲ್ಲಿ ಡ್ರೈನೇಜಿಂದ ನೀರು ಬರ್ತಾ ಇದೆ ನೋಡಿ. ಒಂದು ಮಳೆ ನೀರು ವಿಪರೀತವಾಗಿ ರಸ್ತೆಗಳಲ್ಲೆಲ್ಲ ಹರಿತಾ ಇದೆ. ಡ್ರೈನೇಜ್ ನೀರೆಲ್ಲ ಆ ರಸ್ತೆಗೆ ಹೋಗ್ತಾ ಇದೆ ನೋಡಿ. UB ಸಿಟಿಯ ದೃಶ್ಯಗಳನ್ನು ನಾವು ನೋಡ್ತಾ ಇರೋದು. ಶೇಷಾದ್ರಿಪುರಮು, UB ಸಿಟಿ, MG ರಸ್ತೆ, ಯಶವಂತಪುರ, ಮೆಜೆಸ್ಟಿಕ್ಕು, ಹೀಗೆ ಎಲ್ಲ ಭಾಗದಲ್ಲೂ ಕೂಡ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಒಂದು ಕಡೆ ಬಿಸಿಲಿತ್ತು, ಯಾಕಂದರೆ ವಿಪರೀತ ಬಿಸಿಲು. ಕಳೆದ ಕೆಲವು ದಿನಗಳಂತೂ ಸಾಕಷ್ಟು ಬಿಸಿಲಿನ ಬೇಗೆಗೆ ಬೆಂಗಳೂರಿನ ಮಂದಿ
ಹೈರಾಣಾಗಿ ಹೋಗಿದ್ರು. ಈಗ ಒಂದು ಸ್ವಲ್ಪ ಮಳೆ ಆಗಿದೆ, ಬಟ್ ಮಳೆ ಆದಂಥ ಸಂದರ್ಭದಲ್ಲೇ ಸಹಜವಾಗಿ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಮಳೆರಾಯ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾನೆ. ಯಾಕಂತಂದರೆ ಬೆಂಗಳೂರಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಏನೇನೋ ತೊಂದರೆಗಳಾಗುತ್ತೆ ಅಂತೇಳಿ ನಾವು ಪ್ರತಿ ಬಾರಿ ಮಳೆ ಆದಂಥ ಸಂದರ್ಭದಲ್ಲಿ ಕೂಡ ನೋಡ್ತಾನೆ ಇರ್ತೀವಿ. ಒಂದು, ರಸ್ತೆಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಈ ಕಾರ್ಗಳು, ಬಸ್ಗಳು, ಹೆವಿ ವೆಹಿಕಲ್ಸ್ಗಳು ಹೆಂಗೋ ಹೋಗ್ಬಿಡ್ತವೆ. ಬಟ್ ಈ ಸಣ್ಣ ಪುಟ್ಟ ದ್ವಿಚಕ್ರ ವಾಹನದಲ್ಲಿ ಓಡಾಡುವಂಥವ್ರು, ಅದರಲ್ಲೂ ಪಾದಚಾರಿಗಳು ಓಡಾಡೋದಕ್ಕಂತೂ ಭಾಳ ಕಷ್ಟ ಆಗುತ್ತೆ. ಯಾಕಂತಂದರೆ ಯಾವ್ದು ಹಳ್ಳ, ಯಾವ್ದು ಗುಂಡಿ, ಯಾವ್ದು ಚರಂಡಿ, ಯಾವ್ದು ರೋಡು ಒಂದೂ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಮಳೆ ಆಗಿದೆ. ಸಂಜೆಯಿಂದಲೂ ಕೂಡ ನಗರದ ಹಲವು ಜಾಗದಲ್ಲಿ ಇದೇ ರೀತಿಯಾಗಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಾವು ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ಮಳೆ ಹೆಂಗಾಗಿದೆ ಅಂತೇಳಿ.